ಹೌದು, ಅಭಯ ಸಮಾಜ ಸೇವಾ ಸಂಸ್ಥೆ ನಿರಂತರವಾಗಿ ನಾವು ಅಂಧರಿಗೆ ಅಂಗವಿಕಲರಿಗೆ ಒಂದು ಮದುವೆ ಮಾಡ್ಬೇಕಂತ ಹೇಳಿ ನಾವು ಎಲ್ಲಾ ಕಡೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ಇದರಲ್ಲಿ ಆಶ್ರಮದಲ್ಲಿ ಇರುವಂತವ್ರು ಹೆಣ್ಮಕ್ಳು, ಬಡ ಹೆಣ್ಮಕ್ಳು, ಕಣ್ಣಿಲ್ದೇ ಇರುವಂತವ್ರು, ಇಂಥವ್ರು ಕೂಡ ನಮ್ಮ ಸಂಸ್ಥೆಗೆ ಒಂದು ರಿಜಿಸ್ಟರ್ ಮಾಡ್ತಾರೆ. ಇಲ್ಲಿ ರಾಮಭಜನಾ ಮಂಡಳಿಯ ಏನು ಪದಾಧಿಕಾರಿಗಳು ಟ್ರಸ್ಟೀಸ್ ಇದ್ದಾರೆ, ಅವರು ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ನಮಗೋಸ್ಕರ ನಮ್ಮ ಒಂದು ಅಭಯ ಸಂಸ್ಥೆ ಎರಡು ಸೇರಿ ಮಾಡುವಂತ ಒಂದು ಸಾಮೂಹಿಕ ವಿವಾಹ, ಸರಳ ವಿವಾಹ ಪ್ರತಿ ವರ್ಷ ರಾಮ ಮಂದಿರ, ರಾಮ ಜನ್ಮಭೂಮಿ, ಶ್ರೀರಾಮನ ದಿವಸ ಆ ದಿವಸ ಆಚರಣೆ ಮಾಡ್ತಾ ಇದ್ದೀವಿ. ತುಂಬಾ ಖುಷಿ ಆಗುತ್ತೆ. ಈ ಸಲ ಒಂದು ಸರಳವಾಗಿ ಮದುವೆನ ಮಾಡಿ ಮುಗಿಸಿದೀವಿ. ಹಾಗಾಗಿ ತುಂಬಾ ಖುಷಿ ಇದೆ. ಇದೇ ತರ ನಿರಂತರವಾಗಿ ಅಭಯ ಸಮಾಜ ಸೇವಾ ಸಂಸ್ಥೆ ಈ ಕೆಲಸನ ಪ್ರತಿ ವರ್ಷ ಕೂಡ ಮಾಡುತ್ತೆ. ಹಾಗೂ ನಮ್ಮ ಸಂಸ್ಥೆ ಮುಖಾಂತರ ಇನ್ನಷ್ಟು ಹಲವು ವಿಭಿನ್ನ ಕಾರ್ಯಕ್ರಮಗಳನ್ನ ನಾವು ಮುಂದೆ ಕೂಡ ಮಾಡ್ತೇವೆ. ಎಲೆಕ್ಷನ್ ಇದ್ರು ನೀತಿ ಸಮಿತಿ ವಿಳಂಬ ಯಾವ್ದು ಮಾಡಿಲ್ಲ. ನಾವು ವಿಳಂಬ ಮಾಡಿದಂತೆ ಸರಳ ವಿವಾಹ ಮಾಡಿದೀವಿ. ನೀತಿ ಸಂಹಿತೆ ಯಾವುದೇ ತರ ನಾವು ಏನ್ ರೂಲ್ಸ್ ಕೊಟ್ಟಿದ್ದಾರೆ ಅದು ಯಾವ್ದನ್ನು ಬ್ರೇಕ್ ಮಾಡಿಲ್ಲ. ನಮ್ಮ ಪಕ್ಷದ ಬಗ್ಗೆ ಮಾತಾಡಿಲ್ಲ, ನಮ್ಮ ಯಾವ್ದ್ರ ಬಗ್ಗೆನೂ ಅದ್ರ ಬಗ್ಗೆ ಯಾವ್ದು ಮಾತಾಡಿಲ್ಲ ನಾನು. ಹಾಗಾಗಿ ಇದು ಒಂದು ಸರಳ ವಿವಾಹ ಅಂಧರಿಗೆ ಅಂತ ಮಾಡಿರುವಂತದ್ದು. ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಸರಳವಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಎಲ್ಲ ಸ್ನೇಹಿತರು, ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳು, ಎಲ್ಲ ಬಂಧುಗಳು ಬಂದು ಇಲ್ಲಿ ಆಶೀರ್ವಾದ ಮಾಡಿದ್ದಾರೆ ವಧುವರರಿಗೆ. ಅವರೆಲ್ಲರಿಗೂ ಸೇವಾ ಸಮಾಜ ಸಂಘ ಮಾಡ್ಕೊಂಡು ತುಂಬಾ ಚಟುವಟಿಕೆಗಳು ನಡೆಸ್ತಾರೆ. ಅದರಲ್ಲಿ ಇದು ಒಂದು ಸರಳ ವಿವಾಹ. ಅದರಲ್ಲೂ ಅಂಧರಿಗೆ ಒಂದು ವಿವಾಹದ ಅವಕಾಶ, ಒಂದು ಏನೋ ನಮ್ಮ ಮೂಲ ನಿವಾಸಿ ಒಬ್ಬ ರಾಮನ ಜನ್ಮದಿನದಿಂದ ಒಂದು ಆಚರಣೆ ಸಮಯದಲ್ಲಿ ಅವರು ವಿವಾಹನು ಮಾಡೋದ್ರಿಂದ ಅವ್ರಿಗೂ ಒಂದು ಪುಣ್ಯದ ಕೆಲಸ ಆಗುತ್ತೆ, ಅವ್ರಿಗೂ ಒಂದು ನೆಮ್ಮದಿಯ ಜೀವನ ಸಿಗ್ಬೋದು ಅನ್ನೋದು ಒಂದು ಉದ್ದೇಶ. ಸೊ ಸತತವಾಗಿ 2ನೇ ವರ್ಷ ಮಾಡ್ತಾ ಇದ್ದಾರೆ. ಇನ್ನು ಹೀಗೆ ಎಷ್ಟೋ ಜನಕ್ಕೆ ಬಡವರಿಗೆ ಒಂದು ವಿವಾಹದ ಅವಕಾಶ ಮಾಡಿಕೊಡ್ಲಿ, ಒಂದು ಅವ್ರಿಗೆ ನೆಮ್ಮದಿಯ ಜೀವನ ಆಗೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೇಳ್ತೀನಿ. ಸೊ ಇದೊಂದೇ ಅಲ್ಲ, ಜೊತೆಗೆ ಅವರು ಈ ಸತಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಿದ್ರು ಈ ಪ್ರೋಗ್ರಾಮ್ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅವರು ಯಾವುದೇ ನೀತಿ ಉಲ್ಲಂಘನೆ ಆಗಲ್ಲ, ಯಾಕಂದ್ರೆ ಇದು ಬೇರೆ ಕ್ಷೇತ್ರವಾಗಿದೆ. ಹಾಗಾಗಿರೋದ್ರಿಂದ ಸೊ ಈ ಚಟುವಟಿಕೆಗಳು ಇದಕ್ಕೆ ಪೂರ್ಣವಾಗಿ ನಮ್ಮ ಉದಯ್ ಸರ್, ಹೇಮಂತ್ ಸರ್ ಅವರು ಸಪೋರ್ಟ್ ಇದೆ. ಯಾಕಂದ್ರೆ ಅವರು ಈ ಮಾವಳ್ಳಿ ಕ್ಷೇತ್ರದಲ್ಲಿ ಅವರು ನಡೆಸ್ಕೊಂಡು ಬರ್ತಾ ಇರೋದು. ಸೊ ಇವರು ನಮ್ಮ ಗಂಡು ಹೆಣ್ಣುಗಳನ್ನ ಕೊಟ್ಟು ಸಂಬಂಧ ಬೆಳೆಸ್ತಾ ಇರೋರು. ಸೊ ಇಬ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಮುಂದೆ ಇದು ಇನ್ನೂ ದೊಡ್ಡದಾಗಿ ಬೆಳ್ಕೊಂಡು ಹೋಗ್ಲಿ, ಎಲ್ಲ ಬಡವರಿಗೆ ತುಂಬಾ ಸಹಾಯವಾಗ್ಲಿ ಅಂತ ಹೇಳ್ತೀನಿ. ನಮಸ್ಕಾರ ಎಲ್ಲರಿಗೂ. ಖಂಡಿತವಾಗ್ಲೂ ಇದಕ್ಕೆ ಒಂದು ಹೆಮ್ಮೆ ಪಡ್ಬೇಕು, ಖುಷಿ ಪಡ್ಬೇಕು. ಇಲ್ಲ ಅವರ ಸ್ವಾರ್ಥಕ್ಕೆ ಕೆಲಸಗಳನ್ನ ಮಾಡ್ಕೊಳ್ಳೋ ಇವತ್ತು ಒಂದು ಸಮಾಜ ಸೇವಕರು ಇರುವಾಗ ಅವುಗಳ ಮಧ್ಯದಲ್ಲಿ ಒಂದು ಸಮಾಜ ಸೇವೆಗೋಸ್ಕರನೇ ನಮ್ಮ ಮುರುಕನ್ನ ಇಟ್ಟು ನಾವು ಸಮಾಜ ಸೇವೆ ಮಾಡ್ಕೊಂಡ್ ಬರ್ತೀವಿ ಅಂತ ಇವತ್ತು ಅಭಯ ಕೃಷ್ಣ ಅವರಾಗಿರ್ಬೋದು, ಅಭಯ ಶೀಲಾ ಅವರಾಗಿರ್ಬೋದು, ಒಂದು ಜನ ಸೇವೆಗೋಸ್ಕರ ಒಂದು ಇದರ ಒಂದು ಕೆಲಸವನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಒಂದು ದೇಶದ ಒಂದು ಏಳಿಗೆಗೋಸ್ಕರ ಈ ಕೆಲಸವನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಯಾರು ಕೂಡ ಇವತ್ತು ಒಂದು ಎಲೆಕ್ಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದು ಪ್ರತಿ ವರ್ಷ ಮಾಡ್ತಾ ಇರೋದ್ರಿಂದ ಅವರು ಇವತ್ತು ನಾವು ಇದನ್ನ ಕೈ ಬಿಡಬಾರ್ದು ಅನ್ನೋದೊಂದು ಉದ್ದೇಶಕ್ಕೋಸ್ಕರ ಇದನ್ನ ಕೈಗೆತ್ಕೊಂಡು ಅವ್ರು ಕೆಲಸವನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಅದು ಯಾರಿಗೆ ಅಂಧರು, ಕಣ್ಣು ಕಾಣದೇ ಇರ್ತಕ್ಕಂತ ಒಂದು ಅಂಧರಿಗೆ ಅವರು ಇವತ್ತು ಈ ತರ ಒಂದು ಸೇವೆಯನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವ್ರಿಗೆ ನಿಜವಾಗ್ಲೂ ದೇವರ ಆಯಸ್ಸು, ಆರೋಗ್ಯ, ಯಶಸ್ಸನ್ನ ಕೊಟ್ಟು ಕಾಪಾಡ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ಈ ಸರಿ ನನ್ ಮಗಳನ್ನು ಕೂಡ ಅಂಧರ ಜೊತೆಯಲ್ಲಿ, ನಾನು ನನ್ನ ಮಗಳನ್ನ ಯುವರಾಜ್ ಜೊತೆಯಲ್ಲಿ ಸೇರ್ಕೊಂಡು ಒಂದು ವಿವಾಹವನ್ನ ಮಾಡಿದ್ವಿ. ಹಾಗಾಗಿ ಒಂದು ಒಳ್ಳೆ ಕೆಲಸವನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವ್ರಿಗೆ ನಾವು ಕೂಡ ಸಪೋರ್ಟ್ ಆಗಿ ನಿಂತ್ಕೊಂಡು ಒಂದು ನಮ್ಮ ಕೈಲಾದಂತದ್ದು ಒಂದು ಸಹಾಯವನ್ನ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳೋದಕ್ಕೆ. ನಾವು ದೊಡ್ಡಮಾಳಿ ಶ್ರೀರಾಮ ಭಜನಾ ಮಂದಿರ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಮಾತಾಡ್ತಾ ಇದ್ದೀರಿ. ಸುಮಾರು ಈ ದೇವಸ್ಥಾನ ಸ್ಥಾಪಿತವಾಗಿನೇ 2218ನೇ ವರ್ಷದ್ದು ವಾರ್ಷಿಕೋತ್ಸವ ಮಾಡ್ತಾ ಇದ್ರಿ. ಅಷ್ಟು ಒಳ್ಳೇದಾದಂತ ಒಂದು ದೇವಸ್ಥಾನ. ಆದ್ರೆ ಈ ದೇವಸ್ಥಾನದಲ್ಲಿ ವಿಶೇಷ ಏನಂತಂದ್ರೆ ಇಲ್ಲಿ ವಿಗ್ರಹ ಇಲ್ಲ, ಬರೀ ಆ ಚಿನ್ನದ ನೀರು ಬಿಟ್ಟಂತ ಆ ಕೈಯಲ್ಲಿ ಬರೆದಂತ ದೇವರುಗಳು ಅಲ್ಲಿರೋದು. ಬಹಳ ಒಂದು ಪವಿತ್ರವಾದಂತ, ಬಹಳ ಒಂದು ಶ್ರೇಷ್ಠವಾದಂತ ನಂಬಿಕೆ ಇರುವಂತ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಯಾವುದೇ ಒಂದು ರಾಜಕೀಯ ಪ್ರೇರಣೆ ಇರಲ್ಲ ಇಲ್ಲಿ. ಆಮೇಲೆ ಏನಂತ ಹೇಳಿದ್ರೆ ಯಾವುದೇ ಇನ್ಕಮ್ ಇಲ್ಲ ಈ ದೇವಸ್ಥಾನಕ್ಕೆ. ಆದ್ರೆ
ಇಲ್ಲಿ ನಾವು ಮಾಡುವಂತ ಕಾರ್ಯಕ್ರಮ ಜನಗಳಿಗೆ ಮುಟ್ಟುವ ರೀತಿಯಂತ ಕಾರ್ಯಕ್ರಮ ಮಾಡ್ತೀರಿ, ಸ್ಪಂದಿಸುವಂತ ಕಾರ್ಯಕ್ರಮ ಮಾಡ್ತೀರಿ, ಮೆಡಿಕಲ್ ಕ್ಯಾಂಪ್ಗಳು ಮಾಡ್ತೀರಿ, ಸುಮಾರು ಲಕ್ಷಾಂತರ ರೂಪಾಯಿ ಮೆಡಿಸಿನ್ಸ್ ಫ್ರೀ ಕೊಡ್ತೀರಿ, ಎಷ್ಟೋ ಜನಗಳ ಕಣ್ಣಿನ ದಾನ ಮಾಡಿ ಆಪರೇಷನ್ಸ್ ಮಾಡಿಸಿದ್ದೀರಿ. ಆಮೇಲೆ ಈ ಮರಣದ ನಂತರ ಕಣ್ಣುಗಳು ದಾನ ಮಾಡಬೇಡಿ, ಸುಡಬೇಡಿ ಅಂತೇಳಿ ಅಭಿಯಾನ ಮಾಡ್ಕೊಂಡಿದ್ದೀರಿ. ಆಮೇಲೆ ಹಾರ್ಟ್ ಚೆಕಪ್, ಐ ಚೆಕಪ್ ಈ ತರದೇ ಮಾಡ್ಕೊಳ್ತೀರಿ. ಆಮೇಲೆ ನಮ್ಮ ಅಭಯ ಸಾರ್ ಅವ್ರು, ಕೃಷ್ಣ ಅವ್ರ ಸಾರು ನಮ್ಗೆ ಜೊತೆ ಸಿಕ್ಕಾಗಿಂದಾನು ನಾವು ಹಳೆ ಕಾಲದಿಂದಾನು ಸಾಮೂಹಿಕ ವಿವಾಹ ಮಾಡ್ತಾ ಇದ್ರಿ. ಈ ವರ್ಷನೂ ಈ ಎಲೆಕ್ಷನ್ ಪ್ರಾಬ್ಲಮ್ ಇಂದ ನಾವು ಒಂದು ಜೋಡಿಗೆ ಅವಕಾಶ ಕೊಟ್ಟಿದ್ದೀರಿ. ಯಾಕಂದ್ರೆ ಎಲೆಕ್ಷನ್ ಪ್ರಾಬ್ಲಮ್ ಇತ್ತು ನಮ್ಗೆ. 3 ದಿನ ನಡೆಯುವಂತಹ ಕಾರ್ಯಕ್ರಮನ ಇವತ್ತು ಒಂದೇ ದಿವಸ ಮಾಡಿದ್ದೀರಿ. ಅದರಲ್ಲೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲಾ ಹುಡುಗರು ಯುವಕರುಗಳೆಲ್ಲ ಬಹಳ ಪ್ರೋತ್ಸಾಹಕರಾಗಿರ್ತಾರೆ. ಎಲ್ರಿಗೂ ಅಭಿನಂದನೆಗಳು. ನೋಡಿ ಇವತ್ತಿನ ದಿನ ನೋಡಿ ಅವ್ರ ಕಡೆ ಫೋಕಸ್ ಮಾಡಿ. ಅವ್ರು ಶ್ರೀಧರ್ ಅಂತ ಹೇಳಿ ಅವರೇನೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅನ್ನದಾನದ ಕಾರ್ಯಕರ್ತರು, ಸೇವಾಕರ್ತರು. ಆಮೇಲೆ ಎಲ್ಲರೂ ಇರ್ತಾರೆ ಸೇವಾಕರ್ತರು. ಯಾಕೆಂತ ಹೇಳಿದ್ರೆ ಎಲ್ಲರೂ ಸ್ಪಂದಿಸ್ತಾರೆ ಎಲ್ಲಾರ್ಗು. ಆಮೇಲೆ ಎಷ್ಟೇ 1000 ಜನ ಬಂದ್ರು ಊಟದ ವ್ಯವಸ್ಥೆ ಮಾಡಿರ್ತೀರಿ. ಅದು ಮದುವೆ ಊಟ ಇರುತ್ತೆ. ಅದು ನೋಡಿ ಸಾಯಂಕಾಲ ಬಂದು ರಂಗೋಲಿ ಸ್ಪರ್ಧೆ ಇರುತ್ತೆ. ಆ ರಂಗೋಲಿ ಸ್ಪರ್ಧೆಯಲ್ಲೂ ಸಹ ಒಂದು 35,000 ರಿಂದ 40,000 ರೂಪಾಯಿ ಬೆಲೆ ಬಾಳುವಂತ ಬಹುಮಾನಗಳನ್ನ ನೀಡ್ತಾ ಇದ್ದೀವಿ ನಾವು. ಸಾಯಂಕಾಲ ನಮ್ಮಲ್ಲಿರೋ ಮಕ್ಕಳನ್ನೇ ಅಂತ ಬಹಳ ಪ್ರತಿಭೆಗಳಿದೆ. ಕರ್ನಾಟಕದಾದ್ಯಂತ ಎಲ್ರೂ ತುಂಬಾ ಹೆಸರು ಪಡೆದಿರುವಂತ ಮಕ್ಕಳಿದ್ದಾರೆ. ಆ ಮಕ್ಕಳನ್ನ ನಾವು ಇವತ್ತು ಇದ್ ನಡೆಯುತ್ತೆ, ಭರತನಾಟ್ಯ ನಡೆಯುತ್ತೆ, ಸಂಗೀತ ಕಾರ್ಯಕ್ರಮಗಳು, ದೇವರ ನಾಮಗಳು, ಈ ತರ ಕಾರ್ಯಕ್ರಮ ನಡೆಯುತ್ತೆ. ಅದರಲ್ಲೂ ನಮ್ಮ ಅಭಯ ಕೃಷ್ಣ ಸಾರು, ಅಭಯ ಶೀಲಾ ಮೇಡಮ್ ಅಂತೂ ನಾನು ಯಾವಾಗೂ ಟಚ್ ಇರ್ತೀನಿ. ಅವ್ರು ಬಹಳ ಸ್ಪಂದಿಸ್ತಾ ಇರ್ತಾರೆ, ಯಾವಾಗೂನು ಬಹಳ ಓಡಾಡ್ಕೊಂಡಿರ್ತಾರೆ. ಅದರಲ್ಲೂ ನಮ್ಮ ಯುವಕರುಗಳು ಎಲ್ಲರೂ ಸಹ ಬಹಳ ಓಡಾಡ್ಕೊಂಡು ಬಹಳ ಕಷ್ಟ ಬಿದ್ದು ಓಡಾಡ್ತಾ ಇರ್ತಾರೆ. ನಾನು ಎಲ್ರಿಗೂ ನಮ್ಮ ಯುವಕರುಗಳಿಗೂ ಸಹ ನಾನು ನಮ್ಮ ತಂಡದ ಎಲ್ಲಾ ಹುಡುಗರು ಇವತ್ತು ಒಬ್ಬರಿಗೆಲ್ಲ ಸರ್ ಈ ಕಾರ್ಯಕ್ರಮ ಎಲ್ಲಾರು ಸೇರಿ ಮಾಡ್ತಿರುವಂತ ಕಾರ್ಯಕ್ರಮ ಇದು. ಆ ತರ ಕಾರ್ಯಕ್ರಮಗಳು ನಡೆಸ್ತಾ ಇದೀರಿ ನಾವು. ದಯಮಾಡಿ ಇದು ಅಷ್ಟೇ, ಇದೇ ರೀತಿ ನಿಮ್ಮೆಲ್ಲ ಸಹಕಾರ ಇರಲಿ. ನೀವು ಎಷ್ಟೇ ಜೋಡಿ ಕರ್ಕೊಂಡ್ ಬನ್ನಿ, ನಾವು ಮಾಡ್ಸೋ ಕೆಪಾಸಿಟಿ ನಮ್ಗೆ ಇರುತ್ತೆ ಅಂತ ಹೇಳಿ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ಕೊಳ್ತೀರಿ. ಈ ಮೊದಲಿಗೂ ಸಹ ಅಂಬಿಕಾ ಮತ್ತು ಲೋಕೇಶ್ಗೂ ಒಳ್ಳೇದಾಗ್ಲಿ. ನಮ್ ಕಡೆಲಾಗಿದ್ದ ಹೇಳ್ಕೊಳ್ಳೋದು ನಾವು ಮಾಡಿದಿರಿ. ನಾವು ಸ್ಪೆಷಲ್ ಗಿಫ್ಟ್ ಕೊಟ್ಟಿಗೆ ಅವ್ರು ಕಳಿಸ್ತೀರಿ. ಒಳ್ಳೇದಾಗ್ಲಿ ಅಂತ ಹೇಳ್ಕೊಳ್ತಾ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಸರ್. ದಯಮಾಡಿ ಒಳ್ಳೇದಾಗ್ಲಿ ಸರ್ ಅಂತ ಕೇಳ್ಕೊಳ್ತೀವಿ ಸರ್. ಹಾಗೆ ಒಂದು ವಿಶೇಷ ಏನಂತ ಹೇಳಿದ್ರೆ ಮತದಾನ ನಮ್ಮ ಹಕ್ಕು. ಯಾರು ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಅಂತ ಹೇಳ್ಕೊಳ್ತೀರಿ. ನೀರು ವ್ಯತ್ಯಯ ಮಾಡಕ್ ಹೋಗ್ಬೇಡ್ರಿ. ನೀರನ್ನ ಬಹಳ ಅಮೂಲ್ಯ ನೀರು. ದಯವಿಟ್ಟು ಯಾರು ವೇಸ್ಟ್ ಮಾಡ್ಬೇಡಿ ನೀರನ್ನ ಅಂತ ಕೇಳ್ಕೊಳ್ತೀರಿ ಸರ್. ಧನ್ಯವಾದ ಸರ್. ಥ್ಯಾಂಕ್ಸ್ ಅಲಾಟ್ ಸರ್. ದಯಮಾಡಿ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು.